ಮಲಗಿದೋದುಗನ ಕೈ ಹೊತ್ತಿಗೆಯು ನಿದ್ದೆಯಲಿ ಕಳಚಿ ಬೀಳುವುದು ಪಕ್ವ ಫಲವಂತು ತರುವಿಂ. ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲುವು ಬಾಳ್ಮಾಗೆ ಮಂಕುತಿಮ್ಮ. ನಮ್ಗೆ ಸುಮಾರು ಕಗ್ಗಗಳಿಂದ ಗುಂಡಪ್ಪನವರು ನಾವು ಈ ಸಂಬಂಧಗಳನ್ನ ಕಳಚಿಕೊಳ್ಬೇಕು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಹೇಗ್ ಮಾಡೋದಪ್ಪ ಅಂತ ನಮ್ಗೆಲ್ರಿಗೂ ಪ್ರಶ್ನೆ ಬಂದೇ ಇರುತ್ತೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಪುಸ್ತಕವನ್ನ ಓದ್ತಾ 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 ಅದನ್ನ ಸಂಪೂರ್ಣವಾಗಿ ಗ್ರಹಿಸ್ತಾ ನಿದ್ದೆಗೆ ಜಾರ್ ಬಿಡ್ತಾನೆ. ಜಾರ್ದಾಗ ಏನಾಗುತ್ತೆ, ಪುಸ್ತಕ ಬಿದ್ದು ಕೈಯಿಂದ ಬಿದ್ದು ಕೆಳಗ್ ಬೀಳುತ್ತೆ. ಮತ್ತೆ ಇನ್ನು ಹಣ್ಣಾಗಿರುವಂತಹ ಒಂದು ಕಾಯಿ, ಮರದಲ್ಲಿರುವಂತಹ ಕಾಯಿ ಪೂರ್ತಿ ಹಣ್ಣಾದಾಗ ಅದು ಕೂಡ ಕಳಚಿ ಕೆಳಗ್ ಬೀಳುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿರುವಂತಹ ಎಲ್ಲದರ ಅನುಭವದ ಮೇಲೆ ಆ ಏನೇನು ತನ್ನ ಜೀವನದಲ್ಲಿ ಪಡ್ಕೊಳ್ಬೇಕು ಅನುಭವಗಳನ್ನ ಪಡ್ಕೊಳ್ತಾ ಆ ವ್ಯಕ್ತಿನೂ ಕೂಡ ಸಂಪೂರ್ಣವಾಗಿ ಪಕ್ವವಾಗ್ತಾ ಹೋಗ್ತಾನೆ. ಯಾವಾಗ ಹೆಚ್ಚು ಪಕ್ವವಾಗ್ತಾ ಆಗ್ತಾ 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 ಅವನು ಪರಿಪೂರ್ಣತೆಯನ್ನ ಕಂಡ್ಕೊಳ್ತಾನೋ ಆಗ ತನ್ನ ಸಂಬಂಧಗಳು, ಸುತ್ತಮುತ್ತಲಿನ ಏನೇನು ಅಟ್ರಾಕ್ಷನ್ಸ್ ಇರುತ್ತೆ ಎಲ್ಲದರಿಂದಲೂ ಕೂಡ ಅವನು ಕೂಡ ಕಳಚಿ ದೂರ ಆಗ್ತಾನೆ ಅನ್ನೋದನ್ನ ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಘಟನೆಗಳನ್ನು ಅನುಭವಿಸ್ತಾ ಅದನ್ನ ಜೀವಿಸ್ಬೇಕು. ಆಗ ನಾವು ಅದರ ಸಂಬಂಧದಿಂದ ದೂರ ಆಗ್ತಾ ಹೋಗ್ತೀವಿ ಅನ್ನೋದು ಈ ಕಗ್ಗದ ಅರ್ಥ. ನಮಸ್ಕಾರ.